ಸಹ ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಎಂಬ ಕಾರಣಕ್ಕೆ ಸಸ್ಪೆಂಡ್ ಆದ ಶಿಕ್ಷಕ. ಇದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಒಂದು ಸರ್ಕಾರಿ ಶಾಲೆಯಲ್ಲಿ ನಡೆದ ಘಟನೆ. ಒಬ್ಬ ಸಹ ಶಿಕ್ಷಕಿಗೆ ಯಾರು ಇಲ್ಲದೆ ಇರುವ ಸಮಯದಲ್ಲಿ ಡಬಲ್ ಮೀನಿಂಗ್ ಮಾತನಾಡೋದು, ಗುರಾಯಿಸಿ ನೋಡುವುದು, ಅಶ್ಲೀಲ ಪದಗಳನ್ನ ಬಳಸಿ ಸನ್ನೆ ಮಾಡುವುದು ಮತ್ತು ಅಶ್ಲೀಲ ಹಾಡು ಮತ್ತು ವಿಡಿಯೋಗಳನ್ನ ಹಚ್ಚಿ ಜೋರಾಗಿ ಇಡುವುದು, ಇವೆಲ್ಲ ಅಶ್ಲೀಲ ಕೆಲಸಗಳನ್ನ ಎಷ್ಟೋ ದಿನಗಳಿಂದ ಅಂದನಯ್ಯ ವಸ್ತ್ರದ ಎಂಬ ಶಿಕ್ಷಕನೊಬ್ಬ ಸಹ ಶಿಕ್ಷಕಿಯ ಜೊತೆ ನಡೆದುಕೊಳ್ತಾ ಇದ್ದ. ಎಷ್ಟೋ ದಿನಗಳವರೆಗೆ ಆ ಶಿಕ್ಷಕಿ ಅಂದನಯ್ಯ ವಸ್ತ್ರದ ಎಂಬ ಶಿಕ್ಷಕನಿಗೆ ಮೌಖಿಕವಾಗಿ ವಾರ್ನಿಂಗ್ ಮಾಡಿರ್ತಾಳೆ. ಅಷ್ಟಾದ್ರೂ ಕೂಡ ಈ ಶಿಕ್ಷಕ ತನ್ನ ಅಸಹ್ಯ ಕೆಲಸವನ್ನ ಮುಂದುವರೆಸಿರ್ತಾನೆ. ಕಡೆಗೂ ಒಂದು ದಿನ ಆ ಶಿಕ್ಷಕಿ ಅಂದನಯ್ಯ ವಸ್ತ್ರದ ಎಂಬ ಶಿಕ್ಷಕನಿಗೆ ಚಪ್ಪಲಿಯಿಂದ ಹೊಡೆದು ಹಾಕಿ ಇಳಕಲ್ ಶಹರ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿರ್ತಾಳೆ. ನಂತರ ಎಫ್ಐಆರ್ ಆದ ಮೇಲೆ ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಸಹ ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಕಾರಣಕ್ಕೆ ಅಂದನಯ್ಯ ವಸ್ತ್ರದ ಎಂಬ ಶಿಕ್ಷಕನನ್ನ ಈಗ ಅಮಾನತು ಮಾಡಲಾಗಿದೆ. ಅಂದಾನೆ ವಸ್ತ್ರದೆಂಬ ಶಿಕ್ಷಕ ಸುಮಾರು ದಿನಗಳಿಂದ ನಮ್ಮ ಮಿಸ್ಸಸ್ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದ, ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ. ಆದರೆ ಇದು ನಮಗೆ ವಿಷಯ ತಿಳಿದಿರಲಿಲ್ಲ. ಅವತ್ತು ಏನು ಘಟನೆ ನಡೀತು ಆವಾಗ ನಮಗೆ ಗೊತ್ತಾಯಿತು ಸತ್ಯಾಸತ್ಯತೆ ಏನಿದೆ ಅಂತ. ಆವಾಗ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೇನೈತೆ ಶಿಕ್ಷಣ ಇಲಾಖೆ ಸ್ಪಂದಿಸಿ ಸರಿಯಾಗಿ ಡಿಸಿಷನ್ ತೊಗೊಂಡಿದ್ದಾರೆ. ಅವನಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಇದರಲ್ಲೇ ಇನ್ನೂ ಸಾಕಷ್ಟು ಜನ ಇದರ ಹಿಂದೆ ಕೈವಾಡ ಇದೆ. ಜಾಕೀರ್ ಗಡೆದು, ಆಮೇಲೆ ಅವ್ರ ಸಪೋರ್ಟ್ಸು, SDM ಸದಸ್ಯರು, ಹೀಗೆ ತುಂಬ ಜನ ಇದ್ದಾರೆ. ಅವ್ರಿಗೂ ಮುಂದೆ ನಾವು ದಿನಮಾನಗಳಲ್ಲಿ ಸರಿಯಾಗಿ ಆ್ಯಕ್ಷನ್ ತೊಗೊತೀವಿ ನಾವು. ಆಮೇಲೆ ಇಲ್ಲಿ ವ್ಯಕ್ತಿಗತ ಅಷ್ಟೇ ಇದೆ, ನಾವು ಯಾವುದೇ ಸಮಾಜಕ್ಕೆ ವಿರುದ್ಧ ಹೋರಾಡ್ತಾ ಇಲ್ಲ. ಜಂಗಮ ಸಮಾಜ ಏನಕ್ಕೆ ನಮ್ಗೆ ತುಂಬ ಗೌರವ ಇದೆ, ಜಂಗಮ ಸಮಾಜಕ್ಕೆ ತುಂಬ ಗೌರವ ಇದೆ. ಆದರೆ ಆ ಅಂದಾನೆ ವಸ್ತ್ರದೆಂಬ ಶಿಕ್ಷೆಗೆ ನಾವು ಗೌರವ ಕೊಡೋಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಮಾಜದ ಹಿರಿಯರು ಹಾಗೂ ಅಧ್ಯಕ್ಷರಾದ ಶ್ರೀ ದಾವದ್ ಸಾಬ್ ನದಾಫ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಪರಿವಾರದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.